ನಾನು ಯಾರಿಗೆ ಅವಿರೋಧ ಮಾಡಿರಿ ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ಳೋದಿಲ್ಲ, ಕೇಳ್ಕೊಂಡೂ ಇಲ್ಲ. ನನಗೆ ಯಾರಿಗಾರು ನಾನು ಅವಿರೋಧ ಮಾಡಿರಿ ಅಂತ ಕೇಳ್ಕೊಂಡಿದ್ರೆ ಪ್ರಯತ್ನ ಮಾಡ್ತಿದ್ರು, ನಾ ಚುನಾವಣೆ ಆಗಲಿ ಅಂತ ಬಿಟ್ಟಿದ್ದೆ. ಕಾರಣ ಏನಂದರೆ 35 ವರ್ಷದಿಂದ ಚುನಾವಣೆ ಆಗಿಲ್ಲ, ಒಂದು ಸಲ ರಿನ್ಯೂವಲ್ ಆಗಲಿ. ಯಾಕಂತಂದರೆ ಬರೀ ಲೈಸೆನ್ಸ್ ಹಂಗೆ ಇಟ್ಕೊಂಡು ಕೂತ್ರೆ ಆಗಲ್ಲ. ಭಾಳ ದಿವಸ ನಂತರ ಒಂದು ರಿನ್ಯೂವಲ್ ಆಗ್ತಂದ್ರೆ ಮುಂದೆ ಭಾಳ ದಿವಸದ ತನಕ ನಡೀತದೆ. ಅದಕ್ಕೆ ಚುನಾವಣೆ ಆಗಲಿ, ಯಾರಿಗೆ ಮತ ಜನ ಎಷ್ಟು ಕೊಡ್ತಾರೋ, ಯಾರ ಮ್ಯಾಗ ಎಷ್ಟು ಜನ ಆಸಕ್ತಿ ಅದರ, ಯಾರ ಮ್ಯಾಗ ಎಷ್ಟು ಜನ ಆಶೀರ್ವಾದ ಮಾಡ್ತಾರೆ ಅನ್ನೋದು ತಾಲೂಕಿಗೆ, ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಗೊತ್ತಾಗಲಿ ಅಂತೇಳಿ ನಾನು ಬಿಟ್ಟಿದ್ದೀನಿ. ಸರ್ 9 ಜನ ಆಯ್ಕೆ ಆಗಿದ್ದವ್ರು ಎಲ್ಲರೂ ನಮ್ಮ ಪರವಾಗಿರ್ತಕ್ಕಂಥವ್ರೇ ಇದ್ರು. ಸರ್, ಈಗಾಗಲೇ ಜಾರಕಿಹೊಳಿ ಸಹೋದರರು ಒಗ್ಗಟ್ಟಾಗಿ ಹೋದರು, ಆದರೆ ಲಿಂಗಾಯತರಲ್ಲಿ ಯಾಕೆ ಒಗ್ಗಟ್ಟು ಮೂಡಲಿಲ್ಲ? ಇದು ಜಾತ್ಯತೀತ ಪಕ್ಷಾತೀತವಾಗಿರ್ತಕ್ಕಂಥ ಚುನಾವಣೆ, ಜಾತಿಗೆ ಆಧಾರವಾಗಿರ್ತಕ್ಕಂಥ ಚುನಾವಣೆ ಅಲ್ಲ, ಪಕ್ಷಕ್ಕೆ ಆಧಾರವಾಗಿರ್ತಕ್ಕಂಥ ಚುನಾವಣೆ ಅಲ್ಲ. ಸರ್, ಅವ್ರು ಹೇಳ್ತಾರೋ ಲಿಂಗಾಯತರನ್ನೇ ಮಾಡ್ತೀವಿ ಅಂತ ಹೇಳ್ತಾರೆ, ಆದರೆ ಲಕ್ಷ್ಮಣ ಸವದಿಯವರು, ಕತ್ತಿಯವರು ಏನು ಹೇಳ್ತಾರಂದ್ರೆ ನಾನು ಆಗಂಗಿಲ್ಲ ಅಂತ ಹೇಳ್ತಾರೆ. ಅದರ ಹಿಂದಿನ ಮರ್ಮ ಏನು ಅನ್ನೋದು ಗೊತ್ತಾಗ್ತದೆ. ಚುನಾವಣೆ ಆದಮೇಲೆ ಯಾವಾಗ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ತಾರೀಕು ಬರುತ್ತಲ್ಲ, ಅದು 3 ಗಂಟೆ ನಂತರ ನಿಮ್ಗೆ ಗೊತ್ತಾಗ್ತದೆ. ಸರ್, ನಿಮ್ಮ